ಹೆಲೋ ಕ್ರಿಕೆಟರ್ಸ್, IPL ನ ಎರಡನೇ ಮ್ಯಾಚಿನ ಮತ್ತೊಂದು ಪ್ರೆಡಿಕ್ಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ನನ್ನ ಕ್ರಿಕೆಟ್ ಜರ್ನಿಗೆ ಸ್ವಾಗತ. ಇವತ್ತು ನಡೀತಾ ಮ್ಯಾಚ್ ಮುಂಬೈ ವರ್ಸಸ್ ಕಲ್ಕತ್ತಾ ನಡೀತಾ ಇದ್ದು ವಾಂಕಡೆ ಸ್ಟೇಡಿಯಂ ಅಲ್ಲಿ. ಮುಂಬೈ ಈ ಒಂದು ಮ್ಯಾಚ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಹೋಮ್ ಗ್ರೌಂಡಿನ ಸಪೋರ್ಟ್ ಕೂಡ ಇರುತ್ತೆ. ಸೊ ಎಷ್ಟೊಂದು ಜನ ಫ್ಯಾನ್ಸ್ಗೆ IPL ನೋಡದೆ ಒಂದು ಖುಷಿ ಆದ್ರೆ, ಮುಂಬೈ ಇಂಡಿಯನ್ ಫ್ಯಾನ್ಸ್ಗೆ ಇವತ್ತು ರೋಹಿತ್ ಶರ್ಮಾ ಅವ್ರನ್ನ ನೋಡದೆ ಒಂಥರ ಖುಷಿ. ಯಾಕಂತ ಹೇಳಿದ್ರೆ ಟೆಸ್ಟ್ ಆಡಲ್ಲ, T20 ಆಡಲ್ಲ, ODI ಗೂ ಚಾನ್ಸ್ ಸ್ವಲ್ಪ ಕಮ್ಮಿನೇ ಸಿಗ್ತಾ ಇದೆ ಅವರಿಗೆ. ಸೊ ODI ಕೂಡ ನೆಕ್ಸ್ಟ್ ಇನ್ನೊಂದು ವರ್ಲ್ಡ್ ಕಪ್ ಅಲ್ಲಿ 2027 ವರ್ಲ್ಡ್ ಕಪ್ ಅಲ್ಲಿ ನೋಡ್ಬೇಕು. ಅದಕ್ಕೂ ಮುಂಚೆ ನೋಡ್ಬೇಕಾಗಿರೋದು ಇಲ್ಲಿ ಅಂತ ಹೇಳಿದ್ರೆ ಇದೇ ಒಂದು IPL ಅಲ್ಲಿ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಇಲ್ಲ, ಪರವಾಗಿಲ್ಲ, ಆದ್ರೂ ಮುಂಬೈ ಇಂಡಿಯನ್ ಫ್ಯಾನ್ಸ್ಗೆ ರೋಹಿತ್ ಶರ್ಮಾ ಆಡ್ತಾ ನೋಡೋಕೆ ಒಂಥರ ಖುಷಿ. ಸೊ ಇವತ್ತಿನ ಮ್ಯಾಚ್ ಹೇಗಾಗತ್ತೆ, ಪಿಚ್ ಕಂಡೀಷನ್ ಏನು, ಯಾವ ಪ್ಲೇಯರ್ ಎಷ್ಟು ಚೆನ್ನಾಗಿ ಆಡ್ತಾರೆ, ಯಾರು ಕೊನೆಗೆ ವಿನ್ ಆಗಬಹುದು, ಇದೆಲ್ಲ ಒಂದು ಪ್ರೆಡಿಕ್ಷನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಈ ಒಂದು ಎರಡೂ ಟೀಮಿನಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಯಾಕಂದ್ರೆ ಪ್ಲೇಯಿಂಗ್ 11 ಮೊದಲೇ ಡಿಸೈಡ್ ಮಾಡೋ ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದ್ರೆ ಒಂದು ಟೀಮಲ್ಲಿ 20-25 ಜನ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ನೆಟ್ ಸೆಷನ್ ಅಲ್ಲಿ ಮತ್ತೆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವರನ್ನ ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ. ಅದ್ರ ಜೊತೆಗೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಒಂದು ಆಪ್ಷನ್ ಇದೆ IPL ಅಲ್ಲಿ. ಸೊ ಹಾಗಾಗಿ ಪ್ಲೇಯಿಂಗ್ 11 ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ಅದರಿಂದ ಒಂದ್ಸಲ ಎರಡೂ ಟೀಮಿನ ಟೋಟಲ್ ಟೀಮ್ ಸ್ಕ್ವಾಡ್ ಅನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಫಸ್ಟ್ ನಾವು ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನು ನೋಡೋಣ, ಯಾಕಂದ್ರೆ ಇವರೇ ಹೋಸ್ಟ್ ಮಾಡ್ತಾ ಇರೋದು. ಇವರ ಫಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಕ್ವಿಂಟನ್ ಡಿಕಾಕ್, ಸೌತ್ ಆಫ್ರಿಕಾದಿಂದ ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್, ಬ್ಯಾಟಿಂಗ್ ಆಲ್ರೌಂಡರ್. ರೋಹಿತ್ ಶರ್ಮಾ ಬ್ಯಾಟರ್, ತಿಲಕ್ ವರ್ಮಾ ಬ್ಯಾಟರ್, ಸೂರ್ಯಕುಮಾರ್ ಯಾದವ್ ಬ್ಯಾಟರ್, ಶಫನ್ ರುತರ್ಫೋರ್ಡ್ ಇವರು ವೆಸ್ಟ್ ಇಂಡೀಸ್ ಇಂದ ಈ ವರ್ಷ T20 ಟೂರ್ನಮೆಂಟ್ ಏನ್ ನಡೀತಲ್ಲ ವರ್ಲ್ಡ್ ಕಪ್, ಅದರಲ್ಲಿ ಹೈಯೆಸ್ಟ್ ರನ್ ಹೊಡೆದ್ರು ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ. ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ ಶಾರ್ದುಲ್ ಠಾಕೂರ್ ಬೌಲಿಂಗ್ ಆಲ್ರೌಂಡರ್, ಕಾಬಿನ್ ಬಾಷ್ ಸೌತ್ ಆಫ್ರಿಕಾ ಇಂದ ಬೌಲಿಂಗ್ ಆಲ್ರೌಂಡರ್, ದೀಪಕ್ ಚಾಹರ್ ಬೌಲರ್, ಚೆನ್ನೈ ಟೀಮಲ್ಲಿ ಆಡ್ತಾ ಇದ್ರು, ಬಟ್ ಇವಾಗ ಮುಂಬೈ ಟೀಮಲ್ಲಿ 2 ವರ್ಷದಿಂದ ಆಡ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ದ ವರ್ಲ್ಡ್ ಕ್ಲಾಸ್ ಬೌಲರ್, ಟ್ರೆಂಟ್ ಬೋಲ್ಟ್ ಇವರು ಕೂಡ ವರ್ಲ್ಡ್ ಕ್ಲಾಸ್ ಬೌಲರ್ ನ್ಯೂಜಿಲೆಂಡ್ ಟೀಮಿಂದ, ರಾಜ್ ಬಾವಾ ಬ್ಯಾಟಿಂಗ್ ಆಲ್ರೌಂಡರ್, ರಾಬಿನ್ ಮಿನ್ಸ್ ಇವರು ಬಿಹಾರಿಂದ ಬಿಲಾಂಗ್ ಆಗ್ತಾರೆ, ರಾಂಚಿ ಐ ಗೆಸ್ ವಿಕೆಟ್ ಕೀಪರ್ ಬ್ಯಾಟರ್, ನಮನ್ ಧೀರು ಬ್ಯಾಟರು, ರಿಯಾನ್ ರಿಕಲ್ಟೆನ್ ವಿಕೆಟ್ ಕೀಪರ್ ಬ್ಯಾಟರು, AM ಗಜನ್ ಫರ್ ಬೌಲರು, ಮಯಾಂಕ್ ಮಾರ್ಕಂಡೆ ಬೌಲರು, ದಾನಿಶ್ ಮಲೇವರ್ ಬ್ಯಾಟರು, ಅಶ್ವಿನ್ ಕುಮಾರ್ ಬೌಲರ್, ಮೊಹಮ್ಮದ್ ಸಲಾಹುದ್ದೀನ್ ಇಜಾರ್ ಬೌಲರ್, ವಿಲ್ ಜಾಕ್ಸ್ ಬ್ಯಾಟಿಂಗ್ ಆಲ್ರೌಂಡರ್. ಇವರು ಲಾಸ್ಟ್ ಟೈಮ್ ನಮ್ಮ RCB ಟೀಮ್ ಅಲ್ಲಿ ಇದ್ದು, ಬಟ್ ಈ ವರ್ಷ ಹೊಸದಾಗಿ ಮುಂಬೈ ಇಂಡಿಯನ್ಸ್ ಟೀಮ್ ಸೇರ್ಕೊಂಡಿದ್ದಾರೆ. ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ಆಲ್ರೌಂಡರ್, ಮಯಾಂಕ್ ರಾವತ್ ಬ್ಯಾಟಿಂಗ್ ಆಲ್ರೌಂಡರ್, ಅಥರ್ವ ಅಂಕೋಲೇಕರ್ ಬೌಲಿಂಗ್ ಆಲ್ರೌಂಡರ್, ರಾಘು ಶರ್ಮಾ ಬೌಲರ್. ಇದಿಷ್ಟು ಮುಂಬೈ ಟೀಮಿನ ಸ್ಕ್ವಾಡ್. ನೋಡಿದಲ್ಲ, ಮುಂಬೈ ಟೀಮ್ ಅಲ್ಲಿ ಇಷ್ಟೊಂದು ಜನ ಪ್ಲೇಯರ್ಸ್ ಇದ್ದಾರೆ. ಬಟ್ ಪ್ಲೇಯಿಂಗ್ 11 ಯಾರು ಆಗಬಹುದು, ಪ್ರೊಬೆಬಲ್ ಪ್ಲೇಯಿಂಗ್ 11 ಟೀಮ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಇವಾಗ ಕಲ್ಕತ್ತಾ ನೈಟ್ ರೈಡರ್ಸ್ ನ ಕಂಪ್ಲೀಟ್ ಟೀಮ್ ಅನ್ನ ನೋಡ್ಕೊಂಡು ಬರೋಣ ಒಂದ್ಸಲ. ಸೊ ಕಲ್ಕತ್ತಾ ನೈಟ್ ರೈಡರ್ಸ್ ಗೆ ಕ್ಯಾಪ್ಟನ್ ಆಗಿ ಇರುವಂತವ್ರು ಅಜಿಂಕ್ಯ ರಹಾನೆ, ಟಿಮ್ ಶಿಫರ್ಟ್ ವಿಕೆಟ್ ಕೀಪರ್ ಬ್ಯಾಟರ್, ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ ವರ್ಷ ಏನು T20 ವರ್ಲ್ಡ್ ಕಪ್ ಆಯ್ತಲ್ಲ, ಹೈಯೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಪಿನ್ ಆಲನ್ ಇವರಿದ್ದು ಓಪನಿಂಗ್ ಜೋಡಿ ನ್ಯೂಜಿಲೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಬೆಂಕಿ ಪರ್ಫಾರ್ಮೆನ್ಸ್ ಮಾಡಿರೋದು. ಇವರಿದ್ದು ಒಳ್ಳೆಯ ಪ್ಲೇಯರ್ಸ್. ಅದಾದ್ಮೇಲೆ ಕ್ಯಾಮರನ್ ಗ್ರೀನ್ ಆಸ್ಟ್ರೇಲಿಯಿಂದ, ರೋಮನ್ ಪವಲ್ ವೆಸ್ಟ್ ಇಂಡೀಸ್ ಇಂದ, ಅಂಗ್ರಿಕ್ಷ್ ರಘುವಂಶಿ ಬ್ಯಾಟರು, ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ರು, ರಿಂಕು ಸಿಂಗ್ ಬ್ಯಾಟರು ಮಿಡಲ್ ಆರ್ಡರ್ ಅಲ್ಲಿ, ರಮನ್ದೀಪ್ ಸಿಂಗ್ ಬ್ಯಾಟಿಂಗ್ ಆಲ್ರೌಂಡರ್, ಅನುಕುಲ್ ರಾಯ್ ಬ್ಯಾಟಿಂಗ್ ಆಲ್ರೌಂಡರ್, ಸುನಿಲ್ ನರೇನ್ ಬೌಲಿಂಗ್ ಆಲ್ರೌಂಡರ್, ವರುಣ್ ಚಕ್ರವರ್ತಿ ಬೌಲರ್, ಕಾರ್ತಿಕ್ ತ್ಯಾಗಿ ಬೌಲರ್, ಉಮ್ರಾನ್ ಮಲಿಕ್ ಬೌಲರ್, ರಾಹುಲ್ ತ್ರಿಪಾಠಿ ಬ್ಯಾಟರ್, ಮನೀಶ್ ಪಾಂಡೆ ಬ್ಯಾಟರ್, ವೈಭವ್ ಅರೋರಾ ಬೌಲರ್, ರಚಿನ್ ರವೀಂದ್ರ ಬ್ಯಾಟಿಂಗ್ ಆಲ್ರೌಂಡರ್, ಬ್ಲೆಸ್ಸಿಂಗ್ ಮುಜರಬಾನಿ ಬೌಲರ್, ನವದೀಪ್ ಸೈನಿ ಬೌಲರ್, ಪ್ರಶಾಂತ್ ಸೋಲಂಕಿ ಬೌಲರ್, ದಕ್ಷ ಕಮ್ರಾ ಬೌಲಿಂಗ್ ಆಲ್ರೌಂಡರ್, ಸಾರ್ಥಕ್ ರಂಜನ್ ಬ್ಯಾಟರ್, ತೇಜಸ್ವಿ ದಹಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಸೌರಭ್ ದುಬೆ ಬೌಲರ್. ಸೊ ಎರಡೂ ಟೀಮ್ ಅನ್ನ ನಾವು ನೋಡಾಯ್ತು. ಇನ್ನು ನೋಡ್ಬೇಕಾದ್ದು ಈ ಒಂದು ಗ್ರೌಂಡ್ ವಾಂಕಡೆ ಸ್ಟೇಡಿಯಂ. ನಿನ್ನೆ ಒಂದು ಮ್ಯಾಚ್ ನಡೀತಲ್ಲ RCB ವರ್ಸಸ್ SR ಬೆಂಗಳೂರಲ್ಲಿ, ಹೈ ಸ್ಕೋರಿಂಗ್ ಗೇಮು. 201 ರನ್ ಹೊಡೆದು 202 ರನ್ನ ಚೇಸ್ ಮಾಡಬೇಕಿತ್ತು ಬೆಂಗಳೂರು. ಅದನ್ನು ಈಸಿಯಾಗಿ ಟಾರ್ಗೆಟ್ ನ ಚೇಸ್ ಮಾಡಿದ್ರು ಬೆಂಗಳೂರು. ಹಾಗೇನೆ ವಾಂಕಡೆ ಸ್ಟೇಡಿಯಂ ಕೂಡ ಹೈ ರನ್ ಆಗುವಂತ ಚಾನ್ಸಸ್ ಇರುವಂತ ಗ್ರೌಂಡ್. ಯಾಕಂದ್ರೆ ಚಿಕ್ಕ ಗ್ರೌಂಡ್, ಅದ್ರ ಜೊತೆಗೆ ಹೈ ಸ್ಕೋರಿಂಗ್ ಗ್ರೌಂಡ್ ಇದು. ಯಾವುದೇ ಟಾಸ್ ವಿನ್ ಆಗಲಿ ತಗೊಳ್ಳೋದು ಮಾತ್ರ ಚೇಸಿಂಗು. ಮುಂಬೈ ಅಂತೂ ಟಾಸ್ ವಿನ್ ಆಯ್ತು ಅಂದ್ರೆ 100% ಚೇಸಿಂಗ್ ಹೋಗ್ತದೆ. ಯಾವುದೇ ಟೀಮ್ ಆಗಲಿ ಟಾಸ್ ವಿನ್, ಈವ್ನಿಂಗ್ ನಡೀತಂತೆ ಗೇಮ್ ಆಗಿದೆ ಟಾಸ್ ವಿನ್ ಆದರೆ ಚೇಸಿಂಗ್ ಹೋಗ್ತಾರೆ. ಈವ್ನಿಂಗ್ ಅಲ್ಲಿ ಏನು ಗೊತ್ತಾ, ಡ್ಯೂ ಬಿತ್ತು ಅಂದ ತಕ್ಷಣ ಬೌಲರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಾಲ್ನ ಗ್ರಿಪ್ ಮಾಡೋದು. ಸ್ಪಿನ್ನರ್ಸ್ಗೆ ಅಂತ ಪಾಪ ಫಸ್ಟ್ ಆಫ್ ಆಲ್ ಕುಕ್ಕಬೋದ ಬಾಲು, ಅದರಲ್ಲಿ ಸ್ಟಿಚ್ಗಳೇ ಸ್ಕಿನ್ನು ಮತ್ತೆ ಸ್ಟಿಚ್ ಎರಡು ಒಂದೇ ತರ ಇರುತ್ತೆ. ಸೊ ಗ್ರಿಪ್ ಸಿಗಲ್ಲ. ಅಂಥದ್ರಲ್ಲಿ ಇನ್ನ ಡ್ಯೂ ಬಿದ್ದಾಗ, ಇನ್ನ ಬಾಲ್ ವೆಟ್ ಆಗಿದಾಗ ಹೇಗೆ ತಿರುಗುತ್ತೆ ಗ್ರಿಪ್. ಸೊ ಒರ್ಸ್ಕೊಂಡು ಹಾಕಬೇಕು. ಹಾಗಾಗಿ ಟಾಸ್ ಯಾರೇ ವಿನ್ ಆಗಲಿ ಈವ್ನಿಂಗ್ ಮ್ಯಾಚ್ ಅಲ್ಲಿ ಅವರು
ಸೆಕೆಂಡ್ ಬ್ಯಾಟಿಂಗ್ ತಗೋತಾರೆ. ಅದರಲ್ಲೂ ವಾಂಕಡೆ ತುಂಬಾ ಚಿಕ್ಕ ಗ್ರೌಂಡ್, ಬ್ಯಾಟಿಂಗ್ ಗ್ರೌಂಡ್ ಆಗಿರೋದ್ರಿಂದ. ಇನ್ನು ವಾಂಕಡೆ ಸ್ಟೇಡಿಯಂ ಬಗ್ಗೆ ಮಾತಾಡೋದಾದ್ರೆ, ಸೊ ವಾಂಕಡೆ ಸ್ಟೇಡಿಯಂ 33,000 ಸ್ಪೆಕ್ಟೇಟರ್ಸ್ ಕೆಪಾಸಿಟಿ ಇರುವಂತಹ ಗ್ರೌಂಡ್, ತುಂಬಾ ಚಿಕ್ಕದು. ಆದ್ಮೇಲೆ ಅದರಲ್ಲಿ ಏನು ಬೌಂಡ್ರಿ ಡೈಮೆನ್ಷನ್ ಇದೆಯಲ್ಲ, ಸ್ಟ್ರೇಟ್ ಅಲ್ಲಿ 70 75 ಮೀಟರ್ ಸಿಗುತ್ತೆ. 80 ಅಂತ ಹೇಳ್ತದೆ, ಬಟ್ 70 75 ಮೀಟರ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಕ್ವೇರ್ ಬೌಂಡ್ರೀಸ್ 65 ಮೀಟರ್ಸ್. ಮಲ್ಟಿಪಲ್ ಪಿಚಸ್ ಇದೆ ಇಲ್ಲಿ, ಬಟ್ ಯಾವುದೇ ಪಿಚ್ ಇಂದ ಅವ್ರು ಅಳತೆ ಮಾಡಿದ್ರೆ 65 ಮೀಟರ್ ಸಿಗುತ್ತೆ. ಯಾಕಂದ್ರೆ ಬೌಂಡ್ರಿ ಲೈನ್ ಸ್ವಲ್ಪ ಎಳೆದು ಹಾಕ್ತದೆ ಪಿಚ್ ಚೇಂಜ್ ಆದಾಗ. ಸೊ ಮಿಡಲ್ ಪಿಚ್ ಕೊಟ್ಟಾಗ 65 ಮೀಟರ್, ಸ್ಕ್ವೇರ್ ಅಲ್ಲಿ ಸ್ಟ್ರೇಟ್ ಅಲ್ಲಿ 70 to 75 ಮೀಟರ್ ಸಿಗುತ್ತೆ. ಅಂಡ್ ಈ ಗ್ರೌಂಡ್ ಅಲ್ಲಿ 171 ಎವರೇಜ್ ಸ್ಕೋರ್ ಅಂತ ಹೇಳಿದ್ರೆ, ಎಷ್ಟೊಂದು ಮ್ಯಾಚ್ಗಳು 200+ ಕೂಡ ಆಗಿದೆ. ಹಾಗಾಗಿ ಎವರೇಜ್ ಅನ್ನು 171 ಅಂತ ಇಟ್ಟಿರ್ತಾರೆ. 171 ಎವರೇಜ್ ಅಂದ್ರೆ ತುಂಬಾನೇ ಹೈಯೆಸ್ಟ್ ಆಗೋಯ್ತು. ಎಷ್ಟೊಂದು ಮ್ಯಾಚ್ಗಳು 170+ ಸ್ಕೋರ್ ಆಗಿದೆ ಅದರಲ್ಲಿ. ಸೊ ಇನ್ನೊಂದು ಹೈಯೆಸ್ಟ್ ರನ್ ಚೇಸ್ ಅಂತ ಬಂದ್ರೆ 214 ರನ್. ಇದೊಂದು 214 ರನ್ ಚೇಸ್ ಆಗಿದೆ ಮುಂಬೈ ಪಿಚ್ ಅಲ್ಲಿ. ಸೊ ವಾಂಕಡೆ ಇಸ್ ಬ್ಯಾಟಿಂಗ್ ಪಿಚ್, ಮೇನ್ಲಿ ಬ್ಯಾಟಿಂಗ್ಗೆ, ಬೌಲರ್ಸ್ಗೆ ಅಲ್ಲಿ ಪಾಪ ಮರ್ಯಾದೆ ಇಲ್ಲ. ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಇನ್ನು ಎರಡು ಟೀಮ್ ಕಂಪೇರ್ ಮಾಡಿದ್ರೆ ಮುಂಬೈ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಹೋಮ್ ಗ್ರೌಂಡಿನ ಸಪೋರ್ಟ್ ಕೂಡ. ಮುಂಬೈ ಇಂಡಿಯಾದು ಪ್ಲೇಯಿಂಗ್ 11 ನೋಡೋದಾದ್ರೆ, ರೋಹಿತ್ ಶರ್ಮಾ ಆಡಿಸಲೇಬೇಕು, ಕ್ವಿಂಟನ್ ಡಿಕಾಕ್ ಇಲ್ಲ ಅಂದ್ರೆ ರಿಕಲ್ಟನ್, ಇಬ್ಬರಲ್ಲಿ ಯಾವ್ದು ಒಬ್ಬರನ್ನ ಆಡಿಸ್ತಾರೆ. ಯಾಕಂದ್ರೆ ಇಬ್ಬರನ್ನು ಆಡಿಸ್ಬಿಟ್ರೆ ಬಾಸ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಬೌಲಿಂಗ್ ಅಲ್ಲಿ ಇರೋದು. ಸೊ ಅವ್ರ ಆಮೇಲೆ ಇಲ್ಲ ರುತರ್ಫೋರ್ಡ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಹೀಗಿರುವಾಗ ಕ್ವಿಂಟನ್ ಡಿಕಾಕ್ ಮತ್ತೆ ರಿಕಲ್ಟನ್ ಇಬ್ಬರನ್ನೂ ಆಡಿಸಿದ್ರು ಅಂತ ಹೇಳಿದ್ರೆ ಅಲ್ಲಿಗೆ 3 ಜನ ಪ್ಲೇಯರ್ ಆದ್ರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯ 5 ಜನ, ಆಮೇಲೆ ರುತರ್ಫೋರ್ಡ್ 6, ಆಮೇಲೆ ಬೌಲರ್ 7, ಶಾರ್ದುಲ್ ಠಾಕೂರ್ ಇಲ್ಲ ಅಂತ ಹೇಳಿದ್ರೆ ಚಾಹರ್ 8, ಅಥವಾ ಇಬ್ಬರನ್ನು ಆಡಿಸ್ಬೋದು, ಅಲ್ಲಿಗೆ 9 ಜನ ಆಗೋಯ್ತು. ಇನ್ನು ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ 11. ಸೊ ಹೊರಗಡೆ ದಿಸಿದ ಪ್ಲೇಯರ್ ಎಷ್ಟಾದ್ರು? ಕ್ವಿಂಟನ್ ಡಿಕಾಕ್ 1, ರಿಕಲ್ಟನ್ 2, ರುತರ್ಫೋರ್ಡ್ 3, ಬಾಷ್ 4, ಟ್ರೆಂಟ್ ಬೋಲ್ಟ್ 5. ಸೊ ಇದರಲ್ಲಿ ರುತರ್ಫೋರ್ಡ್ ಕೂರಿಸ್ತದೆ, ಆಡ್ಸಲ್ಲ. ಇಲ್ಲ ಅಂತ ಹೇಳಿದ್ರೆ ಕ್ವಿಂಟನ್ ಡಿಕಾಕ್ ಇಲ್ಲ ರಿಕಲ್ಟನ್ ಅಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಆಡಿಸಿ ರುತರ್ಫೋರ್ಡ್ ಮತ್ತೆ ಬಾಷ್ ಮತ್ತೆ ಟ್ರೆಂಟ್ ಬೋಲ್ಟ್ ಇಬ್ಬರು ಬಾಲ್ ಅಂತೂ ಬೇಕು. ಬಾಷ್ ಮತ್ತೆ ಇವರು ಬೇಕು, ಟ್ರೆಂಟ್ ಬೋಲ್ಟ್ ಬೇಕು. ಈ 3 ಜನ ಪ್ಲೇಯರ್ಸ್ ಅಲ್ಲಿ ಇಬ್ಬರು ಪ್ಲೇಯರ್ಸ್ನ ಆಡಿಸ್ತದೆ. ರಿಕಲ್ಟನ್ ಅಥವಾ ಡಿಕಾಕ್ ಅಥವಾ ರುತರ್ಫೋರ್ಡ್, ಇವ್ರು 3 ಜನದಲ್ಲಿ ಇಬ್ಬರನ್ನ ಆಡಿಸ್ತದೆ, ಒಬ್ಬರನ್ನ ಕೂರಿಸ್ತದೆ. ಸೊ ಇದಿಷ್ಟು ಇವರ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11. ಬೌಲಿಂಗ್ ಅಲ್ಲೂ ಒಳ್ಳೆ ಪ್ಯಾಕ್ ಇದೆ, ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮು. ರೋಹಿತ್ ಶರ್ಮಾ, ಡಿಕಾಕ್, ರಿಕಲ್ಟನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರುತರ್ಫೋರ್ಡ್, ಅದಾದ್ಮೇಲೆ ನಮನ್ದೀರ್ ಅವರೊಬ್ಬ ಬ್ಯಾಟ್ಸ್ಮನ್, ಇಂಪ್ಯಾಕ್ಟ್ ಅಲ್ಲಿ ಆಡಿಸ್ಬೋದು. ಅದಾದ್ಮೇಲೆ ಟ್ರೆಂಟ್ ಬೋಲ್ಟು, ಬಾಷು, ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಾಹರ್, ಈ ತರ ಒಂದು ಒಳ್ಳೆ ಬೌಲಿಂಗ್ ಲೈನ್ಅಪ್ ಇರುವಂತ ಟೀಮು ಮುಂಬೈ ಇಂಡಿಯನ್ಸ್ ಅಲ್ಲಿ. ಟ್ರೆಂಟ್ ಬೋಲ್ಟು ಮತ್ತೆ ಬುಮ್ರಾ, ಬಾಷ್, ಈ 3 ಜನ ಫಾಸ್ಟ್ ಬೌಲರ್ಸ್ ಇದ್ರಲ್ಲ, ಇವರೇ ಸಾಕು ಮ್ಯಾಚ್ ವಿನ್ ಮಾಡಿಸ್ಲಿಕ್ಕೆ. ಇನ್ನು ಕಲ್ಕತ್ತಾ ಟೀಮಿನ ಒಂದು ಪ್ಲೇಯಿಂಗ್ 11 ನೋಡೋದಾದ್ರೆ, ಕಲ್ಕತ್ತಾ ಟೀಮಲ್ಲಿ ಬ್ಯಾಟಿಂಗ್ ಲೈನ್ಅಪ್ ಸಖತ್ತಾಗಿದೆ. ಪಿನ್ ಆಲೆನ್ ಮತ್ತೆ ಸೀಫರ್ಟ್ ಇವರಿಬ್ರು ನ್ಯೂಜಿಲೆಂಡ್ ಟೀಮಲ್ಲಿ ಓಪನಿಂಗ್ ಮಾಡೋದು. ಸಿಕ್ಕಾಪಟ್ಟೆ ಆಡಿದ್ದಾರೆ ಈ ವರ್ಷ ಅಂತದ್ದು. ಇಂಡಿಯಾದಲ್ಲೇ ನಡೆದಂತ ಟೂರ್ನಮೆಂಟ್ ಸಿಕ್ಕಾಪಟ್ಟೆ ಸ್ಕೋರ್ ಮಾಡಿದ್ದಾರೆ ಟೀಮ್ಗಾಗಿ. ಅದಾದ್ಮೇಲೆ ರಹಾನೆ ಆದ್ಮೇಲೆ ಕ್ಯಾಮರೂನ್ ಗ್ರೀನ್ ಇದ್ದಾರೆ. ಅದಾದ್ಮೇಲೆ ಪೋವೆಲ್, ರಘುವಂಶಿ ಲಾಸ್ಟ್ ವರ್ಷ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ರಿಂಕು ಸಿಂಗ್ ಮಿಡಲ್ ಅಲ್ಲಿ, ರಮನ್ದೀಪ್ ಸಿಂಗ್ ಕೂಡ ಒಳ್ಳೆ ಹಿಟ್ಟರು. ಲಾಸ್ಟ್ ಇಯರ್ ಕೂಡ ಅದು ಪರ್ಫಾರ್ಮೆನ್ಸ್ ಮಾಡಿದ್ವಿ, ಒಳ್ಳೆ ಹಿಟ್ಟರು. ಅನುಕೂಲ್ ರಾಯ್, ಸುನಿಲ್ ನರೇನು, ಇದಿಷ್ಟು. ಸುನಿಲ್ ನರೇನು ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುನಿಲ್ ನರೇನು, ವರುಣ್ ಚಕ್ರವರ್ತಿ, ಕಾರ್ತಿಕ್ ತ್ಯಾಗಿ, ಉಮ್ರಾನ್ ಮಲ್ಲಿಕ್ ಆಡಿಸುವಂತ ಚಾನ್ಸಸ್ ಎಲ್ಲದೂ ಇದೆ. ಪೇಸ್ ಬಾಲರ್. ಅದ್ರ ಜೊತೆಗೆ ವೈಭವ್, ರಚಿನ್ ರವೀಂದ್ರ ಆಡಿಸ್ಬೋದು, ಇಲ್ಲ ಆಡಿಸ್ತಾ ಇರ್ಬೋದು. ಇನ್ನೊಂದು ಮೇನ್ ಬೌಲರ್ ಇರೋದು ಫೇಸ್ ಅಲ್ಲಿ ಮುಜರಾಬಾನಿ. ಎಲ್ಲಾ ಬಾಲ್ಗಳು ಒಳಗಡೆ ಬರುತ್ತೆ. ಸೊ ರೋಹಿತ್ ಶರ್ಮಾ ಆಡಿಸ್ಲಿಕ್ಕೆ ಈಸಿ. ಹೌದು, ಬೌಲಿಂಗು ಸ್ವಲ್ಪ ಕಷ್ಟ ಆಗುತ್ತೆ ರೋಹಿತ್ ಶರ್ಮಾಗೆ ಬ್ಯಾಟಿಂಗ್ ಆಡ್ಲಿಕ್ಕೆ, ಯಾಕಂದ್ರೆ ಬಿದ್ದು ಆಂಗಲ್ ಒಳಗಡೆ ಬರುತ್ತೆ. ಇನ್ನು ಲೆಫ್ಟ್ ಹ್ಯಾಂಡರ್ಸ್ ಇವ್ರ ಕಡೆ ಇರೋದು ರಿಕಲ್ಟನ್ ಆಗಿರ್ಬೋದು, ರುತರ್ಫೋರ್ಡ್ ಆಗಿರ್ಬೋದು, ಅಥವಾ ಡಿಕಾಕ್ ಆಗಿರ್ಬೋದು. ಇವ್ರು 3 ಜನಕ್ಕೂ ಮುಜರಾಬಾನಿ ಸ್ವಲ್ಪ ಡೆಫಿನೆಟ್ ಆಗಿ ಕಾಡ್ತಾರೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಡ್ತಾರೆ. ಸೊ ಇಂಡಿಯನ್ ಪಿಚ್ ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಫಾಸ್ಟ್ ಪಿಕಪ್ ಆಗಿಲ್ಲ ಅಂತ ಹೇಳಿದ್ರೆ ಹೊರತೆ ಬೀಳೋ ಚಾನ್ಸ್ ಇದೆ. ಬಟ್ ಇವ್ರದೇನೋ ಬೌಲಿಂಗ್ ಒಂದು ಫಸ್ಟ್ ಸ್ಪೆಲ್ ಏನೋ ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ಇವರು ಎಲ್ಲಾ ಲೆಫ್ಟ್ ಹ್ಯಾಂಡರ್ಸಿಗೂ ಸ್ವಲ್ಪ ಕಷ್ಟ ಕೊಡೋದಂತೆ ಗ್ಯಾರಂಟಿ. ಸೊ ಎರಡು ಟೀಮು ಬ್ಯಾಲೆನ್ಸಿಂಗ್ ಆಗಿದೆ. ಬಟ್ ವಿನ್ ಆಗೋದು ಯಾವ ಟೀಮು ಅಂತ ನೋಡಿದ್ರೆ ನನ್ನ ಪ್ರಕಾರ 85% ಚಾನ್ಸ್ ಇರೋದು ಮುಂಬೈಗೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಸಪೋರ್ಟು ಜೊತೆಗೆ ಏನಾದ್ರೆ ಟಾಸ್ ವಿನ್ ಆಗಿ ಚೇಸಿಂಗ್ ಬಂತಂದ್ರೆ 100% ಮುಂಬೈ ಟೀಮ್ ವಿನ್ ಆಗುತ್ತೆ. ಇನ್ನು ಕಂಪ್ಯಾರಿಸನ್ ನೋಡಿದ್ರೆ ಎರಡು ಟೀಮು ಈಕ್ವಲ್ ಆಗಿದೆ. ಯಾವ್ದು ಟೀಮು ಸ್ವಲ್ಪ ಲೋ ಇದೆ, ಇದು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ, ಆ ಥರ ಏನಿಲ್ಲ. ಈಕ್ವಲ್ ಆಗಿರುವಂತ ಟೀಮು ಯಾರು ಬೇಕಾದ್ರೂ ವಿನ್ ಆಗಬಹುದು. ಸೊ ಇವತ್ತು ನಡೆಯುವಂತ ಮ್ಯಾಚ್ ವಿನ್ ಆಗೋದು ಮುಂಬೈ ಇಂಡಿಯನ್ಸ್. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ನ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಚೇಸಿಂಗ್
ಗೆಸ್ಸಿಂಗ್ ತೊಗೊಂಡು ಮ್ಯಾಚ್ ಕೂಡ ವಿನ್ ಆಗ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಮುಂಬೈ ಇಂಡಿಯನ್ಸ್ ಜರ್ಸಿ ಹಾಕೊಂಡು ಕೂತಿದ್ದೀನಿ, ಬ್ಲೂ ಕಲರ್. ಮುಂಬೈ ಇಂಡಿಯನ್ಸ್ ಕೂಡ ಬ್ಲೂ, ನಾನು ಕೂಡ ಇವತ್ತು ಬ್ಲೂ ಹಾಕೊಂಡಿದ್ದೀನಿ, ಯಾಕಂದರೆ ಮುಂಬೈ ಇಂಡಿಯನ್ಸ್ ಇವತ್ತು ವಿನ್ ಆಗ್ತದೆ ಅಂತ ಹೇಳಿ. ಸೊ ಇವತ್ತಿನ ಪ್ರಶ್ನೆ, ಇವತ್ತೊಂದು ಮ್ಯಾಚಲ್ಲಿ ಎರಡೂ ಟೀಮಿಂದ ಸೇರಿ ಎಷ್ಟು ಬೌಂಡ್ರೀಸ್ ಬರುತ್ತೆ? ಬರೇ ಬೌಂಡ್ರೀಸ್ 4 ರನ್, 6 ಲೆಕ್ಕಕ್ಕಿಲ್ಲ, ಬೈಸ್ ಇರೋದು ಲೆಕ್ಕಕ್ಕಿಲ್ಲ. ಆ ಕ್ರಿಕ್ ಬಸ್ಸಲ್ಲಿ ಏನು ಸ್ಕೋರ್ ತೋರಿಸ್ತದಲ್ಲ, ಅದರಲ್ಲಿ ಬ್ಯಾಟ್ಸ್ಮನ್ನು ಬೌಂಡ್ರೀಸ್ ಎಷ್ಟು ಹೊಡಿತಾರೆ, 6 ಎಷ್ಟು ಹೊಡಿತಾರೆ, ಅದು ಮಾತ್ರ ಕೌಂಟ್ ಆಗುತ್ತೆ. ಸೊ ಟೋಟಲ್ಲು ಎರಡೂ ಟೀಮಿಂದ ಸೇರಿ ಎಷ್ಟು ಬೌಂಡ್ರೀಸ್ ಬರುತ್ತೆ ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ವಿನ್ ಆದ್ರೆ ಅಂತ ಹೇಳಿದರೆ ನಾನು ನಿಮ್ಗೊಂದು ಗಿಫ್ಟ್ ವೋಚರ್ನ ಕೊಟ್ಟು ಕಳಿಸ್ತೀನಿ. ನಿಮ್ಮ ಇಮೇಲ್ಗೆ ಗಿಫ್ಟ್ ವೋಚರ್ನ ನಾನು ನಿಮಗೆ ಕಳಿಸ್ತೇನೆ. ಆದರೆ ಒಂದೇ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. 20 ಇಂದ 25, 25 ಇಂದ 30 ಹೀಗೆಲ್ಲ ಸೆಲೆಕ್ಟ್ ಮಾಡಿದರೆ ಆಗಲ್ಲ. ಕರೆಕ್ಟಾಗಿ ಎಷ್ಟು ಹೊಡಿತಾರೆ, ಒಂದು 28 ಬೌಂಡ್ರಿನೋ, 35 ಬೌಂಡ್ರಿನೋ, 40 ಬೌಂಡ್ರಿನೋ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಾನು ಹೇಳಿದ್ದೀನಿ ಗ್ರೌಂಡ್ ತುಂಬ ಚಿಕ್ಕದು, ಹೈ ಸ್ಕೋರಿಂಗು. ಸೊ ಇಬ್ಬರು ಟೀಮಲ್ಲೂ ಬೌಂಡ್ರಿ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರ್ಗಳಿದ್ದಾರೆ. ಸೊ ಕರೆಕ್ಟಾಗಿ ಥಿಂಕ್ ಮಾಡಿ ಕರೆಕ್ಟಾಗಿ ಕಮೆಂಟ್ ಹಾಕಿ ಗಿಫ್ಟ್ ವೋಚರ್ ನಿಮ್ಗೆ ಬೇಕು ಅಂತ ಹೇಳಿದರೆ ಎಕ್ಸಾಕ್ಟ್ ನಂಬರ್ನ, ಅಂದರೆ ಅಂದಾಜು, ಏನು ಎಕ್ಸಾಕ್ಟ್ ಹೇಳಿ ಬರಲ್ಲ ಎಷ್ಟು ಹೊಡಿತಂತೆ, ಅಂದಾಜು ಹಾಕಿ ಒಂದು ವೇಳೆ ನಿಮ್ಮ ಗೆಸ್ಸಿಂಗ್ ಸರಿ ಆಯ್ತು ಅಂತ ಹೇಳಿ ಗಿಫ್ಟ್ ವೋಚರ್ ನಿಮ್ಗೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮ್ಯಾಚಿನ ಪ್ರೆಡಿಕ್ಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.